ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 39ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸೇವಾ ಬ್ಯಾರಕ್ ನಲ್ಲಿ 900 ಸೈನಿಕರಿಗೆ 20 ದಿನಗಳವರೆಗೂ ಸಾಕಾಗುವಷ್ಟು ಆಹಾರ ಇತ್ತು. 4 ದಿನಗಳ ನಂತರ ಕೆಲವು ಸೈನಿಕರನ್ನು ಮತ್ತೊಂದು ಬ್ಯಾರಕ್ಗೆ ವರ್ಗಾಯಿಸಲಾಯಿತು ಮತ್ತು ಹಾಗಾಗಿ ಈಗ ಆಹಾರವು 24 ದಿನಗಳವರೆಗೆ ಲಭ್ಯವಿದೆ. ಸೊ ಬ್ಯಾರಕ್ ಅನ್ನು ತೊರೆದ ಸೈನಿಕರ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಆರಂಭಿಕ ಸೈನಿಕರು ಎಷ್ಟಿದ್ರು? ಆರಂಭಿಕ ಸೈನಿಕರು 900 ಜನ ಇದ್ರು ಅಲ್ವಾ? ಸೊ ಒಟ್ಟು ದಿನಗಳ ಆಹಾರದ ದಾಸ್ತಾನು ಎಷ್ಟು? 20 ದಿನಗಳು. ಸೊ ಇಲ್ಲಿ 4 ದಿನದ ನಂತರ ಸೊ 900 ಸೈನಿಕರು ಈಗಾಗಲೇ ಏನ್ ಮಾಡಿದ್ದಾರೆ? 4 ದಿನಗಳ ಆಹಾರವನ್ನ ತಗೊಂಡ್ಬಿಟ್ಟಿದ್ದಾರೆ. ಸೊ ಅಂದ್ರೆ ಏನಾಯ್ತು? ಇನ್ನುಳಿದಂತಹ 900 ಸೈನಿಕರಿಗೆ ಕೇವಲ ಅಂದ್ರೆ 20 - 4, ಸೊ 4 ದಿನ ಮುಗಿದು ಹೋಗ್ಬಿಟ್ಟಿದೆ. ಅಂದ್ರೆ 16 ದಿನಗಳ ಆಹಾರ ಬಾಕಿ ಉಳಿದಿದೆ ಅಂತ ಆಯ್ತು 900 ಸೈನಿಕರಿಗೆ. ಸೊ ಇಲ್ಲಿ ಇನ್ನೊಂದು ಪರಿಸ್ಥಿತಿ ಏನು? ಕೆಲವು ಸೈನಿಕರು ಬೇರೆ ಬ್ಯಾರಕ್ಗೆ ವರ್ಗಾವಣೆಗೊಂಡ್ಬಿಟ್ಟಿದ್ದಾರೆ. ಸೊ ನಂತರ ಅಂದ್ರೆ ಏನು? ಅದೇ ಆಹಾರವು 24 ದಿನಗಳವರೆಗೆ ಬರುತ್ತೆ. ಓಕೆ, ಸೊ ಏನು ಹೇಳಿ ಇನ್ನೊಮ್ಮೆ? 900 ಸೈನಿಕರಿದ್ರು ಆರಂಭದಲ್ಲಿ. ಸೊ ಒಟ್ಟು ದಿನಗಳ ಅಂದ್ರೆ ಆಹಾರದ ದಾಸ್ತಾನು ಎಷ್ಟು? 20 ದಿನಗಳು. ಸೊ 4 ದಿನ ಕಳೆದೋಗ್ಬಿಡ್ತು ಅದ್ರಲ್ಲಿ. ಸೊ 900 ಸೈನಿಕರು ಈಗಾಗಲೇ 4 ದಿನಗಳ ಆಹಾರವನ್ನ ಸೇವಿಸ್ಬಿಟ್ಟಿದ್ದಾರೆ. ಸೊ ಅಂದ್ರೆ ಇನ್ನುಳಿದ 900 ಸೈನಿಕರಿಗೆ ಅಂದ್ರೆ ಕೇವಲ 20 - 4 ಅಂದ್ರೆ 16 ದಿನಗಳ ಆಹಾರ ಬಾಕಿ ಉಳಿದಿದೆ ಅಂತ ಆಯ್ತು. ಸೊ ಇಲ್ಲಿ ಕೆಲವು ಸೈನಿಕರು ಬೇರೆ ಬ್ಯಾರಕ್ ಗಳಿಗೆ ವರ್ಗಾವಣೆಗೊಂಡ್ರೆ ಸೊ ಅದೇ ಆಹಾರವು 24 ದಿನಗಳವರೆಗೆ ಬರ್ತದೆ ಅಂತ ಆಯ್ತು. ಸೊ ಹಾಗಾದ್ರೆ ನಾವಿಲ್ಲಿ ಬ್ಯಾರಕ್ ಅನ್ನ ತೊರೆದಂತಹ ಸೈನಿಕರ ಸಂಖ್ಯೆಯನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಸೈನಿಕರ ಸಂಖ್ಯೆ ಮತ್ತು ಆಹಾರದ ಅವಧಿ ಹೇಗಿದೆ? ವಿಲೋಮ ಅನುಪಾತದಲ್ಲಿ ಇರುತ್ತೆ. ಸೊ ಯಾಕಂದ್ರೆ ಸೈನಿಕರು ಕಡಿಮೆ ಆದಂತೆ ಆಹಾರ ಹೆಚ್ಚು ದಿನ ಬರುತ್ತೆ ಅಂತ ಆಯ್ತು ಅಲ್ವಾ? ಸೊ ಸೈನಿಕರು ಕಡಿಮೆ ಆಗ್ತಾ ಹೋದಂಗೆ ಆಹಾರ ಹೆಚ್ಚು ದಿನ ಬರುತ್ತೆ, ಕಾಮನ್ ಅದು. ಸೊ ಹಾಗಾಗಿ ಇದು ವಿಲೋಮ ಅನುಪಾತದಲ್ಲಿ ಇದೆ. ಸೊ ಹಾಗಾದ್ರೆ ವಿಲೋಮ ಅನುಪಾತದ ಸೂತ್ರ m1 × d1 or x1 × y2 ಇದೇ ರೀತಿ ಬೇಕಾದ್ರೂ ತಗೊಳ್ಳಿ, y1. ಸೊ m2 × d2 ಆಗತ್ತೆ. ಸೊ ಇಲ್ಲಿ m1 ಏನ್ ಹೇಳಿ? ಆರಂಭಿಕ ಸೈನಿಕರು 900. ಸೊ d1 ಸೊ ಇಲ್ಲಿ ಬಾಕಿ ಇರುವಂತಹ ದಿನಗಳು ಎಷ್ಟು ಹೇಳಿ? 16 ದಿನಗಳು. ಸೊ ಆಲ್ರೆಡಿ 4 ದಿನ ಕಳೆದು ಹೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ 24 ದಿನ. ಸೊ d2 24 ಡೇಸ್. ವರ್ಗಾವಣೆ ನಂತರ ಆಹಾರ ಬರುವಂತಹ ದಿನಗಳ ಸಂಖ್ಯೆಯನ್ನ ಹೇಳಿದ್ದಾರೆ. ಎಷ್ಟು? 24. ಸೊ ಹಾಗಾದ್ರೆ ಬ್ಯಾರಕ್ ನಲ್ಲಿ ಉಳಿದಿರುವಂತಹ ಸೈನಿಕರನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ m2 ಅಂದ್ರೆ ಉಳಿದಿರುವಂತಹ ಸೈನಿಕರನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಏನಾಗುತ್ತೆ ಇದು? 900 × 16 = m2 × 24. ಸೊ m2 = ಎಷ್ಟಾಗತ್ತೆ? 900 × 16 ಡಿವೈಡೆಡ್ ಬೈ 24. 4 × 16, 4 × 24. ಸೊ 2 2 × 4, 2 3 ಸೊ 3 1 3. ಸೊ 3 3 9, 0 0. ಸೊ ಅಂದ್ರೆ ಏನಾಗುತ್ತೆ ಹೇಳಿ? ಇಲ್ಲಿ m2 = 600 ಆಯ್ತು. ಓಕೆ, ಸೊ ಅಂದ್ರೆ ಇಲ್ಲಿ ಈಗ ಬ್ಯಾರಕ್ ನಲ್ಲಿ ಎಷ್ಟು ಜನ? 600 ಸೈನಿಕರು ಉಳಿದಿದ್ದಾರೆ ಅಂತ ಆಯ್ತು ಅಲ್ವಾ? ಸೊ ಸೈನಿಕರು, ಹಾಗಾದ್ರೆ ಇಲ್ಲಿ 600 ಸೈನಿಕರು ಉಳಿದಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಮ್ ಕೇಳಿರೋದು ಬ್ಯಾರಕ್ ಅನ್ನ ತೊರೆದಂತಹ ಸೈನಿಕರ ಸಂಖ್ಯೆಯನ್ನ ಕೇಳಿದ್ದಾರೆ. ಸೊ ವರ್ಗಾವಣೆ ಆದವರ ಸಂಖ್ಯೆಯನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ? ಆರಂಭಿಕ ಸೈನಿಕರು ಮೈನಸ್ ಉಳಿದಿರುವಂತಹ ಸೈನಿಕರನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? ವರ್ಗಾವಣೆ ಆದ ಸೈನಿಕರ ಸಂಖ್ಯೆ ಸಿಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ವರ್ಗಾವಣೆ ಆದ ಸೈನಿಕರು ಅಂದ್ರೆ ಬ್ಯಾರಕ್ ನ ತೊರೆದಂತಹ ಸೈನಿಕರು ಎಷ್ಟಾಗತ್ತೆ ಹೇಳಿ? 300 ಸೈನಿಕರು ಆಗ್ತಾರೆ. ಓಕೆ, 900 - 600 ಮಾಡಿದ್ರೆ 300 ಸಿಗತ್ತೆ. ಸೊ ಹಾಗಾಗಿ ಬ್ಯಾರಕ್ ನಿಂದ 300 ಸೈನಿಕರು ವರ್ಗಾವಣೆ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು.